ಇದೇ ಸಂದರ್ಭದಲ್ಲಿ ಅಹಿಂಸೆಯ ಚಕ್ರವರ್ತಿ ಭಗವಾನ್ ಮಹಾವೀರರ ಜಯಂತಿಯಂದು ಜನರ ಕಲ್ಯಾಣಕ್ಕಾಗಿ ಸರ್ವವನ್ನು ತ್ಯಾಗ ಮಾಡಿ ಸರ್ವಜ್ಞಾನವನ್ನು ಪಡೆದು ಸರಿಯಾದ ದರ್ಶನ, ಜ್ಞಾನ ಮತ್ತು ಚಾರಿತ್ರ್ಯವನ್ನು ಬೋಧಿಸಿದ ಮಹಾವೀರ ಜಯಂತಿಯನ್ನು ಹಾಸನ ಜಿಲ್ಲಾಡಳಿತದೊಂದಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಪಟೇಲ್ ಶಿವಣ್ಣನವರು ಆಚರಿಸಿದರು. ಬಹಳ ಜನ ನೋಡಿದೀವಿ, ಬಹಳ ಇತಿಹಾಸವನ್ನು ಓದಿದ್ವಿ. ಇವರು ಸಹಿತ ರಾಜಕುಮಾರರು ರಾಜ್ಯವನ್ನು ಯಾವ್ಯಾವ ರೀತಿ ಆಳಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಅಹಿಂಸಾ ಚಕ್ರವರ್ತಿ ಯಾರು ಇದ್ರು ಅಂದ್ರೆ ಅವರು ಮಹಾವೀರ್ ಜೈನ್. ಇವರು ಅಹಿಂಸಾ ಚಕ್ರವರ್ತಿ. ಇವರ ತತ್ವ ಸಿದ್ಧಾಂತಗಳನ್ನ ಅಹಿಂಸೆ, ತ್ಯಾಗ, ಬಲಿದಾನ ಇವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಧರ್ಮಕ್ಕೂ ಸಹಿತ ಆದರ್ಶವಾದಂಥ ತತ್ವ ಸಿದ್ಧಾಂತ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಮಹಾವೀರ್ ಜೈನ್ರವರು ಈ ದೇಶಕ್ಕೆ, ಇದನ್ನೇ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ, ಆದರ್ಶ, ಬಲಿದಾನ ಇವೆಲ್ಲವನ್ನೂ ಮೈಗೂಡಿಸಿ ಈ ದೇಶಕ್ಕೆ ಸ್ವತಂತ್ರ ತರ್ತಕ್ಕಂಥ ಕೆಲಸವನ್ನು ಸಹ ಏನಾದ್ರು ಮಾಡಿದ್ರು ಅಂದ್ರೆ ಮಹಾತ್ಮ ಗಾಂಧಿ. ನೀವು ಮಹಾವೀರ್ ಜಯಂತಿಯನ್ನೇನು ಸರ್ಕಾರವೇ ಆಚರಿಸಬೇಕು ಅಂತ ಇರಲಿಲ್ಲ, ಬಹಳ ನೂರಾರು ವರ್ಷಗಳಿಂದ ನೀವು ಆಚರಿಸಿಕೊಂಡು ಬಂದ್ರಿ ಮಹಾವೀರ್ ಜಯಂತಿಯನ್ನ. ಆದ್ರೆ 2016ರಲ್ಲಿ ನಮ್ಮ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ತತ್ವ ಸಿದ್ಧಾಂತವನ್ನು ನೋಡಿ ಮಹಾವೀರ್ ಜಯಂತಿಯನ್ನು ಸರ್ಕಾರವೇ ಆಚರಿಸಬೇಕು ಅಂತ 2016ರಲ್ಲಿ ಆಚರಣೆಗೆ ಸರ್ಕಾರದ ಜಯಂತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನಾವಿಬ್ರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ 2016ರಲ್ಲಿ ನಾವು ಆಚರಣೆ ಮಾಡಿದೋ. ನಮಗೆ ಅವಾಗಲೇ ಸಂತೋಷ. ಮಹಾವೀರರ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಳ್ಳಿಕ್ಕೆ ಘನ ಸರ್ಕಾರ ಸಿದ್ದರಾಮಯ್ಯನವರು ಇವ್ರನ್ನೆಲ್ಲ ಒಗ್ಗೂಡಿಸ್ತಕ್ಕಂಥದ್ದನ್ನ, ಯಾರನ್ನ ಒಗ್ಗೂಡಿಸ್ತಕ್ಕಂಥದ್ದನ್ನ ಮಾಡಿದ್ರು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಬಹಳ ಸ್ಥಿತಿವಂತರು, ಬಹಳ ಬುದ್ಧಿವಂತರು, ಬಹಳ ಕಾಲದಲ್ಲೇ ಧರ್ಮವನ್ನ, ಮಠವನ್ನ ಕಟ್ಟಿ ಈ ಸಮುದಾಯವನ್ನ ಮುನ್ನಡೆಸ್ತಕ್ಕಂಥ ಸಮಾಜ ಇದೆಯಲ್ಲ, ಈ ಸಮಾಜದ ಜೊತೆ ಸೇರ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ತಾವು ಎಲ್ಲ ಸ್ಥಿತಿವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಆರ್ಥಿಕವಾಗಿ ಚೆನ್ನಾಗಿದ್ದೀರಾ, ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದೀರಾ. ನೀವೇನಾದ್ರು ಮಹಾವೀರರಿಗೆ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಂದ್ರೆ, ಈಗ ಗುರುಗಳು ಒಂದು ಮಾತನ್ನ ಹೇಳಿದ್ರು, ನನಗೆ ಮಲ್ಲೇಶ್ ಗೌಡರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಎಂಥ ಶಕ್ತಿಶಾಲಿ ಆದ ಆನೆ ಆದರೂ ಬುದ್ಧಿವಂತ ಮನುಷ್ಯ ಯಾರಿಗೆ ಏನಿಲ್ವೋ ಅವ್ರಿಗೆ ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಗುರುಗಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಮಲ್ಲೇಶ್ ಗೌಡರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಅದರ ಅರ್ಥ, ಯಾರ್ಯಾರು ಸ್ಥಿತಿವಂತರಿದ್ದೀರಾ, ಯಾರು ಬುದ್ಧಿವಂತರಿದ್ದೀರಾ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಗ್ರಾಮದಲ್ಲಿ, ಈ ಊರಲ್ಲಿ ಯಾರ್ಯಾರು ಬಡವರಿದ್ದಾರೆ, ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ, ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಅಂಥವ್ರನ್ನ ನೀವೇನಾದ್ರು ಕೈ ಹಿಡಿದು ನಡೆಸ್ತಕ್ಕಂಥದ್ದು, ಅವ್ರಿಗೆ ಶಕ್ತಿ ಕೊಡ್ತಕ್ಕಂಥದ್ದೇ ಆದ್ರೆ ಅದು ಮಹಾವೀರರವರಿಗೆ ತಲುಪುತ್ತೆ. ಅದನ್ನ ತಾವೆಲ್ಲ ಮಾಡ್ತೀರಾ, ಎಲ್ಲ ಸ್ಥಿತಿವಂತರಿದ್ದಾರೆ. ಹಾಗಾಗಿ ತಾವೆಲ್ಲ ಕೈ ಮುಗಿದು ಇನ್ನೊಮ್ಮೆ ಕೇಳ್ತೀನಿ, ಎಲ್ಲೆಲ್ಲಿ ಬಡವರ್ಗ, ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗಲ್ಲ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಕುಲ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಎಲ್ಲಾ ಧರ್ಮವೂ ಒಂದೇ. ಎಲ್ಲಾ ಧರ್ಮ ಹೇಳ್ತಕ್ಕಂಥದ್ದು ಮಾನವ ಕುಲ. ನೀವು ಅಂತ ಬಡವರಿಗೆ ಸಹಕಾರ ಮಾಡ್ತೀರಾ, ನೀವು ದೊಡ್ಡ ಹೃದಯವಂತರು ಅಂತಕ್ಕಂಥದ್ದನ್ನು ಹೇಳ್ತಾ, ಅದರಲ್ಲೂ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಶ್ರವಣ ಬೆಳಗುಳ ತಮ್ಮನ್ನ ಬಹಳ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ. ಬಾಹುಬಲಿ ಅದನ್ನು ನೋಡ್ಲಿಕ್ಕೆ, ಅದ್ರ ಜೊತೆ ಅದರ ಕತೆ, ಅದರ ಇತಿಹಾಸ ಬಹಳ ಇದೆ. ಅದು ಹೇಳಲಿಕ್ಕೆ ಹೋದ್ರೆ 10 ನಿಮಿಷ ನಾನು ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮಹಾವೀರ್ ಜಯಂತಿಗೆ ಶುಭಾಶಯವನ್ನು ಕೋರ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ. ನನಗೆ